ಜನನಾಯಕನ್. ನಿನ್ನೆ ನೈಟ್ ಶಿಫ್ಟ್ ಮುಗಿಸ್ಕೊಂಬಂದು ಹಂಗೆ ಮಾರ್ನಿಂಗ್ ಶೋ 6 o'clock ಶೋ ಹೋಗಿ ಇವಾಗ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಕೊಟ್ಟಿದ್ದ ಟಿಕೆಟ್ ಕಾಸು, ಆ ಒಂದು ಟೈಟಲ್ ಕಾರ್ಡ್, ಆನರಬಲ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ತಲಪತಿ ವಿಜಯ್. ಎಷ್ಟು ಕಿರ್ಚಿದ್ದೀನಂದರೆ ಅಲ್ಲೇ ಹೋಯ್ತು ನನ್ನ ಗಂಟಲು, ಬಿರಿ ಕಿರ್ಚ್ಬಿಟ್ಟೆ ನಾನು. ಆ್ಯಸ್ ಎ ಫ್ಯಾನ್ ಆಗಿ ಐ ಎಂಜಾಯ್ಡ್ ಎ ಲಾಟ್. ಕಿರ್ಚಿ ಸಾಕಾಯಿತು. ನನ್ನ ವಾಯ್ಸ್ ಕೇಳಿಸ್ಕೊತಾ ಇದ್ರೆ ಗೊತ್ತಾಗಿರುತ್ತೆ ನಿಮಗೆ. ವಿಡಿಯೋನ ಫುಲ್ ನೋಡಿ, ಲೆಟ್ಸ್ ಗೋ. ಫಸ್ಟ್ ಆಫ್ ಆಲ್, ಈ ಮೂವಿ ನೋಡೋಕ್ಕೆ ಮುಂಚೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ ನಿಮಗೆ, ಆ ಎಕ್ಸ್ಪೆಕ್ಟೇಷನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ವಿಜಯ್ ಅವ್ರ ಲಾಸ್ಟ್ ಮೂವಿ ಹಿಂಗಿರುತ್ತೆ ಅಂತ ಯಾವುದೇ ಅಂತ ಎಕ್ಸ್ಪೆಕ್ಟೇಷನ್ ಬೇಡ. ಸೊ ಈ ಮೂವಿ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತು, ಅರ್ಧ ಭಗವಂತ್ ಕೇಸರಿ ಡಬ್ಬಿಂಗ್, ಇನ್ನರ್ಧ ಎಚ್ ವಿನೋದ್ ಅವರು ಫುಲ್ ಆ್ಯಂಡ್ ಫುಲ್ ಪಾಲಿಟಿಕ್ಸ್ ಮೂವಿ ಬರೆದಿದ್ದಾರೆ ಬ್ರೋ. ಹೆಂಗಿತ್ತು ಅಂದರೆ ಸ್ವಲ್ಪ ಜನಕ್ಕೆ ಅರ್ಥನೂ ಆಗಲ್ಲ ಅದು. ಲೈಕ್ ವರ್ಲ್ಡ್ ವೈಡ್ ಇರೋ ನ್ಯೂಸ್ ಎಲ್ಲ ತೊಗೊಂಬಂದು ಇದರಲ್ಲಿ ಕನೆಕ್ಟ್ ಮಾಡವ್ರೆ. ಲೈಕ್ ಅದು ತುಂಬ ಜನಕ್ಕೆ ಮೇ ಬಿ ಕನೆಕ್ಟ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಫಸ್ಟು ವಿಜಯ್ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳೋಣ. ಅವ್ರ ಸ್ಕ್ರೀನ್ ಮೇಲೆ ಬಂದಿದ್ದು ಒಂದೊಂದು ಸೆಕೆಂಡ್ ಕೂಡ ಯು ಕಾಂಟ್ ವಾಚ್ ದಿ ಅದರ್ ಪರ್ಸನ್ ಇನ್ ದಿ ಸ್ಕ್ರೀನ್. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ಈ ಮೂವಿ 3 hours ಇದೆ ಅಲ್ವಾ. ಸೊ ಇದರಲ್ಲಿ 2 hours ಫುಲ್ ಅವರೇ ಇರ್ತಾರೆ, ಆ್ಯಂಡ್ 1 hour ಏನಿದೆ ಅಲ್ವಾ, ಅದು ವಿಲ್ಲನ್ ಅದು ಇದು ಅಂತ ತೋರಿಸ್ತಾ ಇರ್ತಾರೆ. ಅದು ಸ್ವಲ್ಪ ಬೋರಿಂಗ್ ಅಂತಲೇ ಅನಿಸುತ್ತೆ. ಎಲ್ಲೆಲ್ಲಿ ವಿಜಯ್ ಅವರು ಬರ್ತಾರೆ, ಸೊ ಅಲ್ಲಿ ಯು ಫೀಲ್ ಓಕೆ, ಇವ್ರ ಸ್ಕ್ರೀನ್ ಮೇಲೆ ಇದ್ರೆ ಮಾತ್ರ ನಮ್ಗೆ ಇಷ್ಟ ಆಗ್ತಿದೆ ನೋಡೋಕ್ಕೆ ಅನ್ನೋ ಥರ ಫೀಲ್ ಬರುತ್ತೆ. ದ ಓನ್ಲಿ ಪ್ಲಸ್ ಪಾಯಿಂಟ್ ಫಾರ್ ದಿಸ್ ಮೂವಿ ಇಸ್ ವಿಜಯ್. ಮಸ್ತ್ ಆ್ಯಕ್ಷನ್ ಕೊರಿಯೋಗ್ರಫಿ ಹೆಂಗಿತ್ತು ಅಂದರೆ, ಒನ್ ಆಫ್ ದಿ ಬೆಸ್ಟ್ ಇನ್ ಆ್ಯಕ್ಟರ್ ವಿಜಯ್ಸ್ ಕೆರಿಯರ್. ಆಫ್ಟರ್ ಲಿಯೋ ನನಗೆ ತುಂಬ ಇಷ್ಟ ಆಗಿದ್ದ ಫೈಟ್ಸ್ ಈ ಮೂವಿನಲ್ಲಿದೆ. ದ ಕ್ಯಾಪ್ಟನ್ ಆಫ್ ದಿ ಶಿಪ್, ಎಚ್ ವಿನೋದ್, ಭಗವಂತ್ ಕೇಸರಿನ ಲೈಕ್ ಈ ಫುಲ್ ಪಾಲಿಟಿಕ್ಸ್ ಡ್ರಾಮಾ ಆಗಿ ಸಖತ್ತಾಗಿ ಕನ್ವರ್ಟ್ ಮಾಡಿದ್ರು. ಭಗವಂತ್ ಕೇಸರಿನಲ್ಲಿ ಅಷ್ಟೊಂದು ಪಾಲಿಟಿಕ್ಸ್ ಇರೋದಿಲ್ಲ, ಇದರಲ್ಲಿ ಫುಲ್ ಆ್ಯಂಡ್ ಫುಲ್ ಪಾಲಿಟಿಕ್ಸ್. ಈ ಮೂವಿ ಯಾಕೆ ಫಸ್ಟೇ ರಿಲೀಸ್ ಆಗಿಲ್ಲ ಅಂತ ಈ ಮೂವಿ ನೋಡಿದ್ಮೇಲೆ ಗೊತ್ತಾಯಿತು. ಇನ್ನೊಂದು ಸೀನ್ ಕೂಡ ಗೌರ್ಮೆಂಟ್ಗೆ ಡೈರೆಕ್ಟ್ ಅಟ್ಯಾಕ್. ಸೊ ಕಮರ್ಷಿಯಲ್ ಮೂವೀಸ್ಗೆ ಏನೇನು ಬೇಕು ಎಲ್ಲ ಎಲಿಮೆಂಟ್ಸ್ ಕೂಡ ಈ ಮೂವಿನಲ್ಲಿದೆ. ಸ್ಪೆಷಲ್ ಮೆನ್ಷನ್ ಮಮಿತಾ ಬೈಜು ಅವರು, ಅವರ ಆ್ಯಕ್ಟಿಂಗ್ ಮಸ್ತ್. ಅದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಆಸಮ್. ವಿಜಯ್ ಅವರಿಗೆ ಕ್ಲೈಮ್ಯಾಕ್ಸ್ ಫೈಟ್ ಮಾಡುವಾಗ ಎಷ್ಟು ಕ್ಲಾಪ್ಸ್ ವಿಸಿಲ್ಸ್ ಬಂತೋ ಅದೇ ರೀಚ್ ಮಮಿತಾ ಬೈಜು ಅವರು ಫೈಟ್ ಮಾಡಿದಾಗ ಅದೇ ವಿಸಿಲ್ಸ್ ಸೌಂಡ್ಸ್ ಮಸ್ತಾಗಿ ಬಂದಿತ್ತು. ಕಮಿಂಗ್ ಟು ಮ್ಯೂಸಿಕ್, அந்நில்ரு ஆனால் செய்கிற சம்பவம்லாம் சூப்பராக இருக்கும்னு சொல்லுவாங்க. பொண்ணுங்களுக்கு பயம் இருக்கக்கூடாது சார். ಎಲ್ಲ ಸಾಂಗ್ಸ್ ಕೂಡ ಅಷ್ಟು ಸಕ್ಕತ್ತಾಗಿತ್ತು. ಆ ಮೂವಿನಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ಗೂ, ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗೂ, ಮಾಸ್ ಡ್ಯಾನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ವಿಜಯ್ ಅವರು ತಲಪತಿ ಕಚೇರಿನಲ್ಲಿ ಸಖತ್ ಮೋಸ್ಟ್. ಆ ವಯಸ್ಸಲ್ಲಿ ನಾವು ನಿಂತ್ಕೊಳ್ಳೋಕ್ಕಾಗುತ್ತಾ ಇಲ್ವಾ ಅಂತಲೇ ಗೊತ್ತಿಲ್ಲ, ಬಟ್ ಇಷ್ಟು ಎಫೋರ್ಟ್ಲೆಸ್ ಡ್ಯಾನ್ಸರ್ ಅವರು ಎಂಜಾಯ್ ಮಾಡಿ ಡ್ಯಾನ್ಸ್ ಮಾಡ್ತಾರೆ ಅನಿಸುತ್ತೆ. ಅಷ್ಟು ಸಕ್ಕತ್ತಾಗಿ ಮಾಡ್ತಾರೆ. ಆ್ಯಸ್ ಎ ಫ್ಯಾನ್ ಆಗಿ ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತೀರಾ ಅಂದರೆ, ಏನು ಬೇಕಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೋಗಿ. ವಿಜಯ್ ನೋಡಬೇಕು, ಡ್ಯಾನ್ಸ್ ಮಾಡಬೇಕು, ನಗಬೇಕು, ಅಳಬೇಕು, ಎಲ್ಲ ಥರದ ಆಸ್ಪೆಕ್ಟ್ಸು ವಿಜಯ್ ಫ್ಯಾನ್ಸ್ಗೆ ಒಂದು ಟ್ರೀಟ್, ಅದಂತೂ ಶ್ಯೂರ್. ಬಟ್ ಜನರಲ್ ಆಡಿಯನ್ಸ್ಗೆ ಎಕ್ಸ್ಪೆಕ್ಟೇಷನ್ನ ಕಮ್ಮಿ ಇಟ್ಕೊಳ್ಳಿ. ಇದೊಂದು ವಿಜಯ್ ಮೂವಿ, ನೀವು ಎಂಜಾಯ್ ಮಾಡ್ತೀರಾ, ಬಟ್ ಅಲ್ಲಲ್ಲಿ ಸ್ವಲ್ಪ ಫ್ಲಾಸ್, ಲ್ಯಾಗ್ಸ್ ತುಂಬಾ ಇದೆ. ಒನ್ ಟೈಮ್ ವಾಚಬಲ್. ಈ ಮೂವಿನಲ್ಲಿ ನಂಗೆ ಏನೇನು ವರ್ಕ್ ಆಯ್ತು ಅಂದರೆ, ಫಸ್ಟ್ ಆಫ್ ಆಲ್ ವಿಜಯ್ ಸ್ಕ್ರೀನ್ ಪ್ರೆಸೆನ್ಸ್. ವಿಜಯ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸಿಂದನೇ ಈ ಮೂವಿ ಒಂದು ಲೆವೆಲ್ಗಿದೆ. ಸೊ ವಿಜಯ್ ಅವರು ಇಲ್ದಿರೋ ಬೇರೆ ಆ್ಯಕ್ಟ್ರನ್ನ ಯಾರನ್ನಾದರೂ ನೀವು ಹಾಕಿದ್ರೂ ಕೂಡ ಈ ಮೂವಿ ನೋಡೋದಕ್ಕೆ ಪಕ್ಕ ಆಗೋದೇ ಇಲ್ಲ.
ನಾನು ಯಾಕೆ ಈ ಥರ ಹೇಳ್ತೀನಿ ಅಂತ ಮೂವಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಮ್ಯೂಸಿಕ್ ಅಂತೂ ಬೆಸ್ಟ್. ನೆಕ್ಸ್ಟ್ ಇನ್ನೇನು ವರ್ಕ್ ಆಯ್ತು ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್. ಏನೇನು ವರ್ಕ್ ಆಗಿಲ್ಲ ಅಂದರೆ ಕ್ಲೈಮ್ಯಾಕ್ಸ್ ನಾಟ್ ಸ್ಯಾಟಿಸ್ಫೈಡ್. ವಿಲ್ಲನ್ ಕ್ಯಾರೆಕ್ಟರ್ ಇನ್ನು ಸ್ವಲ್ಪ ಬರಿಬೋದಾಗಿತ್ತು. ಸೊ ಮೈ ರೇಟಿಂಗ್ ವಿಲ್ ಬಿ ಫಾರ್ ದಿಸ್ ಮೂವಿ ಜನನಾಯಕನ್ ಈಸ್ 3.25 ಫಾರ್ 5. ಇದಕ್ಕಿಂತ ತುಂಬ ಪಾಲಿಟಿಕ್ಸ್ ಮೂವಿ ಬರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಪಾಲಿಟಿಕ್ಸ್ ಇತ್ತು ಈ ಮೂವಿನಲ್ಲಿ. ಎಚ್ ವಿನೋದ್ ಅವರು ಲೈಕ್ ಆ ಡೈರೆಕ್ಟರ್ ಕೂಡ ಆಡಿಯೋ ಲಾಂಚಲ್ಲಿ ಹೇಳಿದ್ರು ಇದು ತಲಪತಿ ಮೂವಿ ಅಂತ. ಆವಾಗ ಅರ್ಥ ಆಗಿಲ್ಲ. ಲೈಕ್ ಈ ಮೂವಿ ನೋಡಬೇಕಾದ್ರೆ ಬರೋ ಒಂದೊಂದು ಡೈಲಾಗ್ಸ್ ಕೂಡ ವಿಜಯ್ ಅವರೇ ಬರೆದವ್ರ ಈ ಡೈಲಾಗ್ನ ಅಂತ ಒಂದು ಫೀಲ್ ಬರುತ್ತೆ ನಿಮಗೆ. ಆ್ಯಸ್ ಎ ಫ್ಯಾನ್ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಈ ಮೂವಿನ. ತಲಪತಿ ಕಚೇರಿ ಬಂದಾಗಂತೂ ನನ್ನ ಕೈಯಲ್ಲಿ ಸೀಟಲ್ಲಿ ಕುತ್ಕೊಳ್ಳೋಕೆ ಆಗಿಲ್ಲ. ಲೈಕ್ ಎಲ್ಲರೂ ಥಿಯೇಟ್ರೆ ಹೋಗಲ್ ಸ್ಕ್ರೀನ್ ಮುಂದೆ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತೀವಿ. ಈ ಮೂವಿನ ಎಲ್ಲರೂ ಹೋಗಿ ಥಿಯೇಟರ್ಸಲ್ಲಿ ನೋಡಿ. ಇದೇ ಥರ ಮೂವಿ ಕಂಟೆಂಟ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಷ್ಟೇ ಮತ್ತೆ.